ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಜಿತ್ ಅತ್ತೆ ಮಾಡಿದ್ದಂಥ ಕಂತ್ರಿ ಬುದ್ಧಿ ಗೊತ್ತಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಇವಾಗ ಅವಳು ಏನು ಮಾಡ್ತಿದ್ದಾಳೆ ಅಂದರೆ, ನನಗೆ ಊಟ ಬೇಡ, ಹುಷಾರಿಲ್ಲ, ಹೀಗೆಲ್ಲ ನಾಟಕ ಆಡಿಕೊಂಡು ಬೆಡ್ರೂಮ್ ಸೇರ್ಕೊಬಿಟ್ಟಿದ್ದಾಳೆ. ಅಜಿತ ಅವನ ಪಾಡಿಗೆ ಅವನು ಡ್ಯೂಟಿಗೆ ಹೋಗಿದ್ದಾನೆ ಬೆಳಗ್ಗೆ ಎದ್ದು. ಮತ್ತು ಮನೆಯವರೆಲ್ಲ ತಿಂಡಿಗೆ ರೆಡಿಯಾಗಿದ್ದಾರೆ. ಆದರೆ ಇವಳು ಬೆಡ್ರೂಮಿಂದ ಬರ್ತಾ ಇಲ್ಲ. ಮಗಳು ಕೇಳ್ತಾಳೆ, ನನ್ನ ಮದುವೆಗೆ ನೀನೇ ಕಲ್ಲಾಗ್ತಾಯಿದ್ದೀಯಮ್ಮ, ಏನಕ್ಕೆ ಮಮ್ಮ ಹಿಂಗೆ ಮಾಡ್ತೀಯಾ, ಏನು ಸಾಧನೆ ಮಾಡಬೇಕು ಅಂತ ಹೊರಟಿದೀಯ ಅಂತ ಕೇಳಿರ್ತಾಳೆ. ಅದಕ್ಕೆ ನಾನು ಅದೆಲ್ಲ ಸರಿ ಮಾಡ್ತೀನಿ, ಸುಮ್ಮನೆ ಇರು ಅಂತ ಅವರಮ್ಮ ಹೇಳಿರ್ತಾಳೆ. ಈ ಕಡೆ ಬಂದು ಸತ್ಯ ಮತ್ತು ಅಜಿತು ಸ್ಟೇಷನಲ್ಲಿ ಮಾತಾಡ್ತಾ ಇರ್ತಾರೆ. ಈ ರೀತಿ ಯಾಕೆ ಹಂಗೆ ಮಾಡ್ತಾರೆ ಅವರು, ಅವ್ರಿಗೆ ಏನು ಬೇಕಾಗಿದೆ ಅಂತ ಗೊತ್ತಿಲ್ವಲ್ಲ. ಶಾರದತ್ತೆ ಮೇಲೆ ಕಣ್ಣು ಅವರಿಗೆ, ಅದು ಏನಕ್ಕೆ ಅವ್ರನ್ನ ಕಂಡ್ರೆ ಆಗಲ್ಲ, ದ್ವೇಷ ಮಾಡ್ತಾರೆ, ಅಕ್ಕ ತಂಗಿಯಾಗೆ ಹಿಂಗೆ ಆಡ್ತಾರಲ್ಲ ಅಂತ ಎಲ್ಲ ಮಾತಾಡಿರ್ತಾರೆ. ಆಮೇಲೆ ಸ್ಟೇಷನಲ್ಲೂ ಕೂಡ ಅದೇ ವಿಷಯ ಡಿಸ್ಕಸ್ ಮಾಡ್ತಿರ್ತಾರೆ. ಅಜಿತ್ ಹೇಳ್ತಾನೆ, ಇದ್ರದ್ದು ಮರ್ಮನೇ ನಮಗೆ ಗೊತ್ತಾಗ್ತಿಲ್ವಲ್ಲ, ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಈ ಅತ್ತೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಅಲ್ಲಿ ರೌಡಿಗಳು ಬಿಡ್ತಾರೆ, ಶಾರದತ್ತೆ ಕೊಲ್ಸಕ್ಕೆ ಓಡಾಡ್ತಾರೆ, ಮತ್ತಿಲ್ಲಿ ಮನೆಯಲ್ಲಿ ಏನೇನೋ ಪ್ರಾಬ್ಲಮ್ ಮಾಡ್ತಾರೆ, ಅಲ್ಲಿ ಹೊಡೆದ್ರು ಅಂತ ಬರ್ತಾರೆ, ಏನೇನೋ ಸಮಸ್ಯೆ ಮಾಡ್ತಾರಲ್ಲ ಇವರು ಏನು ಅಕ್ಕ ತಂಗಿ ಅನ್ನಿಸ್ಕೊಳ್ಳೋದೇ ಇಲ್ವಲ್ಲ, ಈಗ ಅಕ್ಕ ಸಿಕ್ಕಿದಾರಲ್ಲ ಅಂತ ಸಂತೋಷ ಪಡೋದು ಬಿಟ್ಟು ಈ ರೀತಿ ಆಡ್ತಾರಲ್ಲ ಅಂತ ಹೇಳ್ಬಿಟ್ಟು, ಇದು ಅಜಿತ್ ಮನೆ ಆಗಿರೋದ್ರಿಂದ ಅಜಿತ್ ಮನೆಯಲ್ಲಿ ಇಷ್ಟೆಲ್ಲ ನಡೀತಾ ಇರುತ್ತೆ. ಇವಳು ಬೆಡ್ರೂಮ್ ಸೇರ್ಕೊಬಿಟ್ಟು ಏನೋ ಒಂಥರ ವಿಚಿತ್ರವಾಗಿ ಆಡ್ತಾಯಿದ್ದೀನಿ ಅನ್ನಂಗೆ ನಾಟಕ ಫಸ್ಟು ಸರಿಯಾಗೇ ಇರ್ತಾಳೆ. ಅವ್ರು ಬರುವಾಗ ಒಂಥರ ಅಳ್ತಾ ಇದ್ದೀನಿ ಅನ್ನಂಗೆ ನಾಟಕ ಆಡ್ತಾಳೆ. ಅವ್ರ ಮನೆಯವರೆಲ್ಲ ತಿಂಡಿಗೆ ಕರಿಯಕ್ಕೆ ಬರ್ತಾರೆ ಅಲ್ವಾ. ಆವಾಗ ಇವಳು ಏನೂ ಗೊತ್ತಿಲ್ಲ ನನಗೆ, ಅಯ್ಯೋ ಅಂದ್ಕೊಂಡು ಕಣ್ಣು ಮುಚ್ಕೊಂಡು ಅಳ್ತಾ ಕೂತ್ಕೊತಾಳೆ ನಾಟಕ ಆಡಿಕೊಂಡು. ಆವಾಗ ಯಾಕಮ್ಮ, ಬನ್ನಿ ಊಟ ಮಾಡಿ ಬನ್ನಿ ಅಮ್ಮ, ಬಾ ಅಂತೇಳಿ ನಾದಿನಿನ ಅವ್ರ ಅತ್ತಿಗೆನೂ ಕರೀತಾಳೆ, ಮತ್ತು ಅಳಿಯನೂ ಕರೀತಾನೆ, ಎಲ್ಲರೂ ಕರೀತಾರೆ. ಆದರೆ ಇವಳು ನನಗೆ ಬೇಡ, ಏನೋ ಒಂಥರ ನಾಟಕ ಆಡ್ಕೊಂಡು ನನಗೆ ಬೇಡ, ನಾನು ಊಟ ಮಾಡಲ್ಲ, ಹಾಗೆ ನಾನು ತಿಂಡಿ ಮಾಡಲ್ಲ ಅಂತೆಲ್ಲ ನಾಟಕ ಆಡ್ತಿರ್ತಾಳೆ. ಈ ನಾಟಕನ ಇವ್ರು ಯಾರೂ ನಂಬದೇ ಇದ್ರೂ ಒಂದು ಸಮಯ ನಂಬಲೇಬೇಕಾಗುತ್ತೆ. ಅಯ್ಯೋ ನೆನ್ನೆ ಸಿಗಾಕೊಂಡಿದ್ದಕ್ಕೆ ಇವತ್ತು ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ ಅಂತ ಇವ್ರು ಐಡಿಯಾ ಮಾಡ್ಕೊಂಡಿದ್ದಾರೆ. ಆದರೆ ಇವಳದೇ ಬೇರೆ ಇಂಟೆನ್ಷನ್ ಇರುತ್ತೆ. ಇವಳು ಏನೇನೋ ಕ್ರಿಮಿನಲ್ ಬುದ್ಧಿ ಉಪಯೋಗಿಸ್ತಾ ಇರ್ತಾಳೆ, ಎಲ್ಲೆಲ್ಲೋ ನಾಟಕ ಆಡಬೇಕು, ಇನ್ನೇನೇನೋ ಹಾಳು ಮಾಡಬೇಕು ಅಂತ ಇವಳು ಸ್ಕೆಚ್ ಆಗ್ತಿರ್ತಾಳೆ. ಮಗಳಿಗೆ ಸಿಟ್ಟು ಬರ್ತಾ ಇದೆ, ನಂದೂ ಇವನು ನನ್ನ ಡಾರ್ಲಿಂಗ್ ಮದುವೆನ ನಿಲ್ಸೋಕ್ಕೋಸ್ಕರ ನಮ್ಮಮ್ಮ ಈ ಥರ ನಾಟಕ ಆಡ್ತಾವಳೆ, ಮದುವೆ ಮಾಡ್ತೇನೆ ಅಂತ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅನ್ನೋ ಆಸೆ, ಆದರೆ ಅಲ್ಲಿಗೆಲ್ಲ ಕಲ್ಲಾಕಿ ಎಲ್ಲ ಹಾಳು ಮಾಡ್ತಿದ್ದಾಳೆ ನಮ್ಮಮ್ಮ ಅಂತೇಳಿ ಅವಳಿಗೂ ಸಿಟ್ಟಿದೆ. ನಿಚಿ ಅವನು ಕೂಡ ಅವನಿಗೆ ಪಾಪ ಏನೂ ಗೊತ್ತಿಲ್ಲ, ಅವ್ನು ಡಾಕ್ಟ್ರಾಗಿ ಅವ್ನ ಕೆಲಸ ಅವ್ನು ಮಾಡ್ಕೊಂಡು ಹೋಗ್ತಾಯಿದ್ದಾನೆ, ಅವ್ನಿಗೆ ಏನು ಅದ್ರ ಬಗ್ಗೆನೇ ಗೊತ್ತಿಲ್ಲ. ಇವಳೇನು ಕ್ರಿಮಿನಲ್ ಬುದ್ಧಿ ಮಾಡ್ತಾಳೆ ಅನ್ನೋದು ಅವನಿಗೆ ಐಡಿಯಾನೇ ಇಲ್ಲ ಹೇಳಬೇಕು ಅಂದರೆ. ಅಜಿತ್ಗೆ ಸ್ವಲ್ಪ ಗೊತ್ತಾಗಿದೆ, ಅವನಿಗೂ ಮೊನ್ನೆ ಸಿಕ್ಕಾಕೊಂಡಿದ್ದಾಳೆ. ಆ ವಿಷಯದ ಬಗ್ಗೆನೂ ಕೂಡ ಅವನು ಚರ್ಚೆ ಮಾಡ್ತಿದ್ದಾನೆ. ಏನಕ್ಕೆ ಹಿಂಗೆಲ್ಲ ಮಾಡ್ತಾರೆ, ಇದನ್ನು ಕಂಡುಹಿಡಿಲೇಬೇಕು ಸತ್ಯಣ್ಣ ಅಂತಲೂ ಕೂಡ ಹೇಳ್ತಾನೆ. ಆ ಭೂಮಿ ಮತ್ತು ಮನಸ್ವಿನಿ ಇಬ್ಬರು ಒಂದೇನಾ, ಹೆಂಗೆ ಇವರಿಬ್ಬರು, ಅವಳದ್ದು ಟೇಸ್ಟ್ ಇವಳಿಗಿರುತ್ತೆ, ಇವಳ ಟೇಸ್ಟ್ ಅವಳಿಗಿರುತ್ತಲ್ಲ, ಹೆಂಗೆ ಇದು ಸಾಧ್ಯ ಅಂತೇಳಿ ಕೇಳ್ತಾ ಇದ್ದಾನೆ. ಹೌದು ಅಂತೀಯ, ಭೂಮಿನೂ ಮನುಷ್ಯನೂ ಒಂದೇನಾ, ಹೆಂಗೆ ಇದು ಅಂತೇಳ್ಬಿಟ್ಟು ಇಬ್ಬರೂ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಭೂಮಿ ಆ ಕಡೆಯಿಂದ ಫೋನ್ ಮಾಡ್ತಾಳೆ. ಸತ್ಯಂಗೂ ಇದನ್ನೇ ಯೋಚನೆ ಮಾಡ್ತಾ ಇರ್ತಾನೆ, ಹೌದಲ್ವಾ, ಭೂಮಿನೂ ಮನಸ್ವಿನೂ ಒಂದೇ ಒಂದೇನಾ, ಹೇಗೆ ಇದು ಅಂತೇಳ್ಬಿಟ್ಟು ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಸತ್ಯಣ್ಣನೂ ಯೋಚನೆ ಮಾಡ್ತಿರ್ತಾನೆ. ಆ ಸದ್ಯಕ್ಕೆ ಈ ಥರ ಡಿಸ್ಕಸ್ ಮಾಡುವಾಗ ಇಬ್ಬರಿಗೂ ಇದು ಏನು ಐಡಿಯಾ ಹೊಳ್ದಿರೋಲ್ಲ. ಅದನ್ನೇ ಯೋಚನೆ ಮಾಡ್ತಾ ಇರೋ ಟೈಮಿಗೆ ಕರೆಕ್ಟಾಗಿ ಭೂಮಿ ಆ ಕಡೆಯಿಂದ ಫೋನ್ ಮಾಡಿದಾಗ, ಏನು ಭೂಮಿ ಅಂತ ಕೇಳ್ತಾನೆ. ಆವಾಗ ಹಿಂಗೆ ಅಮ್ಮ ತಿಂಡಿ ಮಾಡಿಲ್ಲ, ಹಿಂಗೆ ಕೂತ್ಬಿಟ್ಟಿದ್ದಾರೆ ಸಿಟ್ಕೊಂಡು, ನೀವು ಆದಷ್ಟು ಬೇಗ ಬರೋಕ್ಕಾಗುತ್ತಾ ಅಂತ ಕೇಳ್ತಾಳೆ. ಯಾಕಂತೆ, ಏನಂತೆ ಅಂತ ಕೇಳ್ತಾನೆ. ಏನೋ ಗೊತ್ತಿಲ್ಲ, ತಿಂಡಿ ಮಾಡ್ತಾ ಇಲ್ಲ ಬಂದು, ಸುಮ್ಮನೆ ಅಳ್ತಾ ಕೂತಿದ್ದಾರೆ ಅಂತೇಳ್ಬಿಟ್ಟು. ಇದೆಷ್ಟನೇ ನಾಟಕನೋ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಅಂತ ಇಟ್ಬಿಟ್ಟು ಸತ್ಯಣ್ಣನ ಹತ್ರ ಹೇಳ್ತಾನೆ, ನೆನ್ನೆ ಹಂಗಾಗಿರೋದಕ್ಕೆ ಇದು ಬೇರೆ ನಾಟಕ ಆಡ್ತಿದ್ದಾರೆ,
ತಿಂಡಿ ಮಾಡ್ತಿಲ್ವಂತೆ, ಬೇಜಾರು ಮಾಡ್ಕೊಂಡು ಕೂತಿದ್ದಾರಂತೆ ಸತ್ಯಣ್ಣ. ಇನ್ನೇನು ಮಾಡೋಕ್ಕಾಗುತ್ತೆ, ನಾನು ಮನೆಗೆ ಹೋಗ್ಬಿಟ್ಟು ಅದೇನು ಅಂತ ನೋಡಿಕೊಂಡು ಆಮೇಲೆ ಬರ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಸತ್ಯಣ್ಣ ಹೇಳ್ತಾನೆ, ಇದು ಯಾವ ಥರ ಇದೇನೋ ಇದು ಬೇರೆನಾ ಅಂತ. ನೋಡಪ್ಪ ಹಿಂಗೆ ಮಾಡ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ, ಈ ಥರ ನಾಟಕ ಆಡೋರಿಗೆ ಏನು ಮಾಡೋದು. ಶಾರದತ್ತೆ ಕಂಡೆ ಅಂದರೆ ಆಗೋದಿಲ್ಲ ಅವರಿಗೆ, ಶಾರದತ್ತೆ ಕೊಲ್ಸೋಕ್ಕೆ ಹೋಗ್ತಾರೆ ಅಂದರೆ ಯಾವ ಸೀಮೆ ಜನ ಇವರು ಅಂತೇಳ್ಬಿಟ್ಟು ಅಯೋಮಯ, ಇವ್ರಿಗೆ ಏನೂ ಅರ್ಥ ಆಗಿರಲ್ಲ, ಯೋಚನೆ ಮಾಡೋದ್ರಲ್ಲೇ ಆಗೋಗಿರುತ್ತೆ. ಮತ್ತು ಅವಳು ಅಷ್ಟೊತ್ತಿಗೆ ಇನ್ನೊಂದು ಕ್ರಿಮಿನಲ್ ಐಡಿಯಾ ಉಪಯೋಗಿಸಿ ಮತ್ತಿನ್ನೇನಾದ್ರು ಸ್ಕೆಚ್ ಹಾಕಿರ್ತಾಳೆ. ಇವರು ಇದೆಲ್ಲ ಕಂಡುಹಿಡಿಯೋ ಅಷ್ಟರೊಳಗೆ ಅವಳು ಇನ್ನೊಂದು ಸ್ಕೆಚ್ ಹಾಕಿರ್ತಾಳೆ. ಇದೇ ರೀತಿ ಈ ಮನೆಯಲ್ಲಿ ಯಾವಾಗಲೂ ನಡೀತಾ ಇರುತ್ತೆ. ಎಲ್ಲರೂ ಕೂತು ಲಿವಿಂಗ್ ಹಾಲಲ್ಲಿ ಮಾತಾಡ್ತಾ ಕೂತಿರ್ತಾರೆ, ಇವಳು ಇನ್ನೆಲ್ಲೋ ನೋಡ್ಕೊಂಡು ಏನೋ ಸ್ಕೆಚ್ ಹಾಕ್ತಿರ್ತಾಳೆ. ಹೀಗೇನೆ ಅಂಜು ಮಾತ್ರ ಸ್ವಲ್ಪ ಅಮ್ಮನ ಕಡೆಗೆ ಪರ ಇದ್ರೂ ಅವಳೇನು ತಲೆ ಕೆಡಿಸ್ಕೊಳ್ಳಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.